ಅದನ್ನು ರಾಯಚೂರು ಜಿಲ್ಲಾ ಮಸ್ಕಿ ತಾಲೂಕಲ್ಲಿ ಗಚ್ಚಿನ ಮಠದ ಹತ್ತಿರ ಒಂದು ಮಂಗ ಭಾಳ ನೀರು ಸಿಗಲಾರ್ದೆ ಊಟ ಸಿಗಲಾರ್ದೆ ತುಂಬ ನೊಂದು ಬೆಂದಿರ್ತಕ್ಕಂಥ ಟೈಮಲ್ಲಿ ಜಂಬಣ್ಣ ಅಗಲವೇಶ ಹಿರಿಯ ಕಲಾವಿದರ ಮಗ ಆಗಿರ್ತಕ್ಕಂಥ ಅಮರೇಶ್ ಹಸಮಕಲ್ ಅವರು ನೀರು ಕುಡಿಸ್ತಾ ಇದ್ದಾರೆ. ಇದು ಉತ್ತಮ ಸಂದರ್ಭ. ಹಿರಿಯರಾದಂಥ ಜಂಬಣ್ಣ ಹಸಮಕಲ್ ಅವರೇ, ಏನು ಹೇಳಕ್ಕೆ ಇಚ್ಛೆಪಡ್ತೀರಿ ಮಂಗನ ಬಗ್ಗೆ, ಆಂಜನೇಯನ ಬಗ್ಗೆ? ಮಂಗ ಅಂದರೆ ಅತ್ಯುನ್ನತವಾದ ಅದೊಂದು ಬಳಗ, ಮಾರುತಿ ಬಳಗ. ಮಂಗನಿಂದಲೇ ಮಾನವ. ಆದರೂ ಕೂಡ ಆ ಒಂದು ಮಹಾಭಾರತ ರಾಮಾಯಣದಲ್ಲಿ ನೋಡಿರೋ ತ್ರಿತಾಯುಗದಲ್ಲಿ ರಾಮ ವನವಾಸಕ್ಕೆ ಹೋಗೋ ಕಾಲಕದಲ್ಲಿ ಸೀತಮ್ಮ ಅಪಹರಣ ಆದಾಗ ಈ ಕಪಿಸೇನ ಬಳಗವೇ ಆತನ ಕಾಪಾಡಿತ್ತು. ವಾಲಿ, ಸುಗ್ರೀವ, ನಳ, ಅಂಗದ, ಗವಾಕ್ಷ, ಹನುಮಂತ ಇವರೆಲ್ಲ ಹಿರಿಯರು. ಇವರೆಲ್ಲ ಕಾಪಾಡಿ ಆ ಕಪಿಸೇನೆಯನ್ನ ಈತರಿಂದ ರಾಮನ ಬೆಳಕಾಯಿತು. ರಾಮನ್ನ ಯಾರು ಕಾಪಾಡ್ತಿದ್ದಿಲ್ಲ, ಈ ಮಾರುತಿ ಬಿಟ್ಟರೆ ಮತ್ತೆ ಯಾರು ಕಾಪಾಡ್ತಿದ್ದಿಲ್ಲ. ಅಂತ ಬಲಿಷ್ಠವಾದವ ರಾವಣ. ಸಮುದ್ರಕ್ಕೆ ಸೇತುವೆಯನ್ನು ರಾವಣ ಬಲಿಷ್ಠವಾದವ. ಯಾಕಂದ್ರೆ ಇಡೀ ಲಂಕೆಯನ್ನೇ ತನ್ನಂತೆ ಮಾಡಿಕೊಂಡ ಮಹಾವೀರ. ಅಂಥವನ್ನ ಸದೆ ಬಡ್ದು ಆಗ್ತಿದ್ದಿಲ್ಲ. ಆ ಕಪಿಸೇನೆಯಲ್ಲಿದ್ದಲೇ ಆ ರಾಮನ ರಕ್ಷಣೆ ಆಯಿತು. ಆಮೇಲೆ ಸೀತಮ್ಮ ಅಪಹರಣ, ಲಂಕೆಯಲ್ಲಿದ್ದ ಸೀತಮ್ಮನನ್ನು ಮತ್ತೆ ಈ ಅಯೋಧ್ಯಕ್ಕೆ ಅಧಿಪತಿಯನ್ನು ಆಗಿ ಮಾಡಬೇಕಾದ್ರೆ ಮಾರುತಿ ಕಾರಣ, ಹನುಮಂತನೇ ಕಾರಣ. ಸುಗ್ರೀವ ರಾಜ್ಯಕ್ಕೆ ಬಂದ, ಅಲ್ಲಿ ಸುಗ್ರೀವ ಪಟ್ಟಣಕ್ಕೆ ಬಂದಾಗ ಯಾರು ಬರ್ತಾ ಇದ್ದಾರೆ ನೋಡು, ಬರೀ ಅವರು ನಾರು ಮಡಿಗಳನ್ನು ಉಟ್ಟು ಮತ್ತು ಆಮೇಲೆ ಜಟಾಧಾರಿಗಳಾಗಿ ಕೈಯಲ್ಲೊಂದು ಬಿಲ್ಲು, ಇಷ್ಟೇ ಬಿಟ್ಟರೆ ಮತ್ತೇನಿದ್ದಿಲ್ಲ. ರಾಮ ಲಕ್ಷ್ಮಣ ಇಬ್ಬರು ಹತ್ಕೊಂತ ಬಂದರು. ಕಲ್ಲು ಮುಳ್ಳು ತುಳುಕಂತ ಗೆಡ್ಡೆ ಗೆಣಸು ಗಡ್ಡೆಗಳನ್ನು ತಿನ್ಕೊಂತ ಬಂದರು. ಆವಾಗ ಸುಗ್ರೀವ್ ಗೊತ್ತಾಯಿತು, ಹನುಮಂತ ಅಲ್ಲಿ ಯಾರೋ ಬರಕತ್ತ ನೋಡು, ಅವ್ರು ಯಾರು ನೋಡಂತ ಅಂದಾಗ ಸೀದಾ ದಾರಿಗೆ ಬಂದಾಗ ಹನುಮಂತನು ನೋಡಿದ ತಕ್ಷಣ ಆ ರಾಮ ಒಂದು ಮಾತಂದ, ಏನು ಇವನ ಹುಟ್ಟು ಚಡ್ಡಿ, ಏನು ಇವನ ಕರ್ಣಕುಂಡಲ, ನೋಡು ಲಕ್ಷ್ಮಣ ಅಂತಂದ. ಅಂದಾಗ ಆವಾಗ ಹನುಮಂತಗ ತಾಯಿ ಹೇಳಿದ್ಲು, ಅಂಜಳಾದೇವಿ. ಅಮ್ಮ ನಮ್ಮಪ್ಪ ಯಾರಂತ ಅವಾಗ ಕೇಳಿದ್ದ. ಅಂದ್ರೆ ಹನುಮಂತನ ತಾಯಿ ಅಂಜಳಾದೇವಿನಾ? ಅಂಜಳಾದೇವಿ ಆವಾಗ ಹನುಮಂತನಿಗೆ ಹೇಳಿದ್ಲು, ನಮ್ಮಪ್ಪ ಯಾರಮ್ಮ, ಯಾರು ನಿನ್ನ ಹುಟ್ಟು ಚಡ್ಡಿ ಕರ್ಣಕುಂಡಲ, ಯಾರು ಇದರ ಹೆಸರೇಳಿ ನಿನ್ನ ಯಾರು ಕೊಂಡಾಡ್ತಾರೋ ಅವರೇ ನಿನಗೆ ಗುರುಗಳು, ಅವರೇ ನಿಮ್ಮ ತಂದೆ ಅಂತ. ವಾ ಧನ್ಯವಾದಗಳು ಹಿರಿಯರೇ. ನಮ್ಗೆ ಒಂದಿಷ್ಟು ಗೊತ್ತಿರಲಾರ್ದಂಥ ವಿಷಯಗಳನ್ನು, ಇತಿಹಾಸವನ್ನು ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು.